ಆಗಸ್ಟ್ 1ರಂದು ಗಂಗಾವತಿ ನಗರದಲ್ಲಿ 371 ಕಾಯ್ದೆಯ ಸಮರ್ಪಕ ಅನುಷ್ಠಾನಕ್ಕಾಗಿ 371 ಅನುಷ್ಠಾನ ಸಮಿತಿಯ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿದ್ದು, ಪ್ರತಿಭಟನೆಗೆ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಸಂಸ್ಥಾಪಕರು ಮತ್ತು ಸಮಾಜ ಸೇವಕರಾದ ಆರ್.ಬಿ. ಪಾಟೀಲ್ ರವರು ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಈ ಕುರಿತು ಆರ್.ಬಿ. ಪಾಟೀಲ್ ರವರು ನಮ್ಮ ಎ.ಟಿವಿ ಪ್ರತಿನಿಧಿಯೊಂದಿಗೆ ಮಾತನಾಡಿ, ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಮಕ್ಕಳ ಉನ್ನತ ವಿದ್ಯಾಭ್ಯಾಸ, ಉದ್ಯೋಗದ ಮೂಲಕ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಳ್ಳಲು 371 ಕಾಯ್ದೆ ಅನುಕೂಲವಾಗಿದ್ದು, ಈ ನಿಟ್ಟಿನಲ್ಲಿ ನಗರದಲ್ಲಿ ಆಗಸ್ಟ್ 1ರಂದು ನಡೆಯುವ ಬೃಹತ್ ಪ್ರತಿಭಟನೆಯಲ್ಲಿ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯು ಬೆಂಬಲ ವ್ಯಕ್ತಪಡಿಸುತ್ತಿದೆ ಎಂದರು. ಕಲ್ಯಾಣ ಕರ್ನಾಟಕದ ಸಮಸ್ತ ಜನರಿಗೆ ಹಾಗೂ ಹಿರಿಯ ಮುಖಂಡರಿಗೆ ನಮಸ್ಕಾರ ಮಾಡುತ್ತಾ, ನಾನು ಆರ್.ಬಿ. ಪಾಟೀಲ್, ಪಬ್ಲಿಕ್ ಪವರ್ ಹೋರಾಟ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾಗಿದ್ದು, ಇಡೀ ನಮ್ಮ ಕಲ್ಯಾಣ ಕರ್ನಾಟಕದ ಇತಿಹಾಸವನ್ನು ನಾವು ನೋಡಿದಾಗ ವಜ್ರ ವೈಡೂರ್ಯ ಮುತ್ತು ಮಾಣಿಕ್ಯ ರತ್ನ ರಮಣೀಯಗಳನ್ನು ಮಾರಿದ ಈ ಪ್ರದೇಶ ಇವತ್ತು ನಾವು ಅತಿ ಹಿಂದುಳಿದ ಪ್ರದೇಶವಾಗಿದ್ದೇವೆ. ಇದು ತುಂಬ ದುಃಖ ಹಾಗೂ ಶೋಚನೀಯ ವಿಚಾರವಾಗಿದ್ದು, ಎಲ್ಲ ಸಾರ್ವಜನಿಕರು ಇದರ ಬಗ್ಗೆ ಗಮನಹರಿಸಿ, ಸಾಮ್ರಾಟ್ ಅಶೋಕ್ ಮಹಾರಾಜರು ಇಡೀ ಪ್ರಪಂಚವನ್ನು ಗೆದ್ದರೂ ಸಹ ಮಸ್ಕಿಯಲ್ಲಿ ಅವರು ವಾಸ ಮಾಡ್ತಾ ಇದ್ದರು. ಹಾಗೂ ಬುದ್ಧರು ಇಡೀ ಭೂಮಿಯನ್ನು ಸುತ್ತಿ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಪಾದಾರ್ಪಣೆ ಮಾಡಿದ ಈ ಒಂದು ಪುಣ್ಯಭೂಮಿ, ಹಾಗೂ ವಿಶ್ವಗುರು ಜಗಜ್ಯೋತಿ ಬಸವಣ್ಣನವರು ಈ ಕಲ್ಯಾಣ ಕರ್ನಾಟಕದಲ್ಲಿ ದೇಶ ವಿದೇಶಗಳಿಂದ ರಾಜ ಮಹಾರಾಜರು ತಮ್ಮ ರಾಜತ್ವವನ್ನು ತ್ಯಾಗ ಮಾಡಿ ಅನುಭವ ಮಂಟಪಕ್ಕೆ ಬಂದು ಅವರು ಸಾಮಾನ್ಯ ವಚನಕಾರರಾಗಿ ಕನ್ನಡವನ್ನು ಕಲಿತ ಒಂದು ಮಹಾ ಪುಣ್ಯಭೂಮಿ ಈ ನಮ್ಮ ಕಲ್ಯಾಣ ಕರ್ನಾಟಕ. ಈ ಕರ್ನಾಟಕವು ಉದ್ಯೋಗ ವಂಚಿತವಾಗಿದ್ದು ಹಾಗೂ ಅಭಿವೃದ್ಧಿ ವಂಚಿತವಾಗಿದ್ದು, ಸಾವಿರಾರು ಕೋಟಿ ಅನುದಾನ ಬಂದರೂ ಸಹ ನಮ್ಮ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತೆಯಿಂದ, ಅವರ ಲಜ್ಜೆಗೇಡಿನ ಮನಸ್ತತ್ವದಿಂದ ಅಭಿವೃದ್ಧಿಯಾಗದೆ ತುಂಬ ಹೀನಾಯ ಸ್ಥಿತಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕವಿದೆ. ಮುಂದಿನ ದಿನಗಳಲ್ಲಿ ತೆಲಂಗಾಣ, ಆಂಧ್ರ ಮಾದರಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕವು ಒಂದು ಸ್ವತಂತ್ರ ರಾಜ್ಯವಾಗಬೇಕಾಗಿ ನಮ್ಮ ಒಂದು ಕನಸಾಗಿದೆ. ಅದೇ ರೀತಿ ನಾಳೆ ನಡೆಯುವ 371 ಒಂದು ಅನುಷ್ಠಾನ ಸಮಿತಿಯ ಹೋರಾಟಕ್ಕೆ ನಮ್ಮ ಪಬ್ಲಿಕ್ ಪವರ್ ಹೋರಾಟ ಸಮಿತಿಯ ಇಡೀ ರಾಜ್ಯ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗ್ರಾಮ, ಹೋಬಳಿ, ತಾಲೂಕು, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಮಸ್ತ ಬೆಂಬಲ ಆ ಹೋರಾಟಕ್ಕೆ ನೀಡುತ್ತಿದ್ದೇವೆ. ಹಾಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಮನವಿಪತ್ರವನ್ನು ತೆಗೆದುಕೊಂಡ ಮೇಲೆ ಇಡೀ ನಮ್ಮ ಈ ಒಂದು ಖನಿಜ ಸಂಪತ್ತು ಇರುವ ಕಲ್ಯಾಣ ಕರ್ನಾಟಕಕ್ಕೆ ಒಂದು ನ್ಯಾಯವನ್ನು ಒದಗಿಸಿ 371 ಸಂಪೂರ್ಣ ಅನುಷ್ಠಾನ ಮಾಡಿ ಸಾರ್ವಜನಿಕರಿಗೆ ಒಳ್ಳೆಯದು ಮಾಡಬೇಕಾಗಿ ಸನ್ಮಾನ್ಯ ಶ್ರೀ ಘನ ಸರ್ಕಾರದಲ್ಲಿ ಮನವಿ ಮಾಡಿಕೊಳ್ಳುತ್ತಾ ವಿನಂತಿಸಿಕೊಳ್ಳುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.